ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾಲಿವುಡ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ತಾವು ಏನು ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿಯಲ್ಲಿದೆ. ಸೊಕ್ಕು ಧಿಮಾಕು ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ಸಲ ಕರ್ನಾಟಕದವ್ರು ನೋಡಬಾರ್ದು ಚಿತ್ರಗಳನ್ನ, ಬಾಯ್ಕಾಟ್ ಮಾಡ್ಬೇಕು ಇಡೀ ಕರ್ನಾಟಕದ ಜನ. ದುರಹಂಕಾರಗಳು ಜಾಸ್ತಿ ರೀ ಇವರಿಗೆಲ್ಲ. ವಿವಾದದ ಬಳಿಕ ಎಚ್ಚೆತ್ಕೊಂಡ್ರಂತೆ, ಇಲ್ಲದೇ ಇದ್ರೆ ಹಂಗೆ ಹೋಗಿರೋದು ಅದು. ಚಾವುಂಡಿ ದೈವಕ್ಕೆ ಅಪಹಾಸ್ಯವನ್ನ ಮಾಡಿದಂತ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ ಈಗ. ಯಾಕೆ ಮಾಡ್ಬೇಕಾದ್ರೆ ಬುದ್ಧಿ ಇರಲಿಲ್ವಾ? ಎಲ್ಲಿಟ್ಟಿದ್ರಂತೆ ತಲೆ? ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ್ದಾರೆ ರಣವೀರ್ ಸಿಂಗ್. ರಿಷಬ್ ಅನುಕರಿಸಬೇಡಿ ಅಂತ ಅಂದಿದ್ರು ಕೂಡ ಮೊಂಡಾಟವನ್ನ ಪ್ರದರ್ಶನ ಮಾಡಿದ್ರು. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಡೆದಂತ ಘಟನೆ ಇದಾಗಿತ್ತು. ರಣವೀರ್ ನಡೆಗೆ ಆಕ್ಷೇಪ ವ್ಯಕ್ತವಾದಂತ ಬೆನ್ನಲ್ಲೇ ಈಗ ಕ್ಷಮೆ ಯಾಚಿಸಿದ್ದಾರಂತೆ. ವಿವಾದದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ವಿವಾದ ಆಗದೇ ಇದ್ದಿದ್ರೆ ಅವ್ರ ಪಾಡಿಗೆ ಅವ್ರು ಮುಗಿದೋಕಿತ್ತು. ಇಂಥವರೆಲ್ಲ ದುರಹಂಕಾರಿಗಳ ರೀ. ಇವರೊಬ್ಬರೇ ಎಲ್ಲ ನಾನು ಹೇಳ್ತಾ ಇರೋದು. ಇವರೊಬ್ಬರೇ ಎಲ್ಲ ನಾನು ಹೇಳ್ತಾ ಇರುವಂಥದ್ದು. ಅನೇಕರಿದ್ದಾರೆ ಈ ರೀತಿಯಾಗಿ. ಅವ್ರು ಮಾಡುವಂಥ ಆ್ಯಕ್ಟಿಂಗ್ಗಳು ಅವ್ರಿಗೆ ಚೆನ್ನಾಗಿರುತ್ತೇನೋ, ಇವರನ್ನು ಹಾಗೆ ಇಮಿಟೇಟ್ ಮಾಡಬೇಕು ಇವರನ್ನು. ಎಂಥ ಒಬ್ಬರೇ ದೊಡ್ಡ ಕಲಾವಿದರು, ನಟರು ಅನ್ನೋ ರೀತಿಯಲ್ಲಿ ಇರುತ್ತೆ. ಅನುಕರಣೆ ಬೇರೆ ಮಾಡ್ತಾರೆ. ಇಂಥವ್ರನ್ನೆಲ್ಲ ಬಾಯ್ಕಾಟ್ ಮಾಡಬೇಕು ಒಂದೊಂದು ಸಲ. ದುರಹಂಕಾರಿಗಳು ತಂದು ಯಾವುದನ್ನು ಅನುಕರಣೆ ಮಾಡಬೇಕು, ಯಾವುದನ್ನು ಅನುಕರಣೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ಯಾವ ನಂಬಿಕೆಗಳಿರುತ್ತೆ, ಆ ನಂಬಿಕೆಗಳಿಗೆ ಹೇಗೆ ಧಕ್ಕೆ ಆಗುತ್ತೆ ಅಂಥೇಳಿ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವರೆಲ್ಲ ಕಲಾವಿದ್ರು ಹಾಕೊಂಡು ಕೂತ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಕೆಲವೊಂದು ಸಂದರ್ಭದಲ್ಲಿ ಹೇಳಬೇಕಾಗಿದ್ದನ್ನು ಹೇಳಬೇಕು, ಆದರೆ ಈ ದುರಹಂಕಾರಿಗಳು ಯಾವ್ಯಾವುದನ್ನು ಹೇಗೆ ವರ್ತಿಸಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಂತ ಬಾಲಿವುಡ್ ನಟರಿಗೆ. ಎಸ್ ಅರುಣ್, ಏನಂದ್ರೆ ನಟ ರಣವೀರ್ ಸಿಂಗ್ ಏನಂದ್ರೆ ಈ ಒಂದು ಗೋವಾ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ನಡೆದಂತ ಒಂದು ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಸುಮಾರು ಸೌತ್ ಮತ್ತೆ ನಾರ್ತ್ ನ ಎಲ್ಲಾ ಒಂದು ಕಲಾವಿದರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅನುಕರಣೆ ಮಾಡೋದಕ್ಕೆ ಹೋಗಿ ದೈವಕ್ಕೆ ಅಪಮಾನವನ್ನ ಮಾಡಿದಂಥದ್ದು. ಅದು ಜೊತೆಗೆ ಫೀಮೇಲ್ ಗೋಸ್ಟ್ ಅನ್ನೋ ಒಂದು ಪದವನ್ನ ಬಳಸಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದಾದ ಬಳಿಕ ಅಂದ್ರೆ ಅಲ್ಲಿ ರಿಷಬ್ ಶೆಟ್ಟಿಯನ್ನು ಕೂತಿದ್ರು, ಅವರನ್ನ ಮೆಚ್ಚಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಿ ಅಥವಾ ಅವರು ಈ ರೀತಿ ಆದಂತಹ ಏನಂದ್ರೆ ನಟನೆಯನ್ನ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ರು ಅನ್ನೋದನ್ನ ತೋರ್ಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಈಗ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ನನಗೆ ಯಾವುದೇ ರೀತಿಯಾದಂತಹ ದೈವ ಆಗ್ಲಿ ಅಥವಾ ಸಂಪ್ರದಾಯ ಆಗ್ಲಿ ಅಥವಾ ನಂಬಿಕೆಗಳನ್ನ ನನಗೆ ಯಾವುದೇ ರೀತಿಯಾಗಿ ಅದನ್ನ ನನಗೆ ದೂಷಿಸೋದಾಗ್ಲಿ ಅಥವಾ ಅದಕ್ಕೆ ನಾನು ಧಕ್ಕೆ ತರುವಂತಹ ರೀತಿಯಲ್ಲಿ ನಾನು ವರ್ತಿಸಿಲ್ಲ. ಆದ್ರೆ ಎಲ್ಲಾ ಯಾವುದೇ ರೀತಿಯಾದಂತಹ ಸಂಸ್ಕೃತಿ ಸಂಪ್ರದಾಯಕ್ಕೆ ನಾನು ಗೌರವವನ್ನ ತೋರ್ತೇನೆ. ಆದ್ರೆ ಈ ರೀತಿಯಾದಂತ ಮಾಡಿದಂತ ವರ್ತನೆ ಯಾರಿಗಾದ್ರೂ ನೋವು ಉಂಟು ಮಾಡಿದ್ದರೆ, ಆದ್ರೆ ನೋವು ಉಂಟು ಆಗಿದೆ, ಆದ್ರೆ ಆ ರೀತಿ ಆದ್ರೆ ಅದನ್ನ ನಾನು ಕೂಡ ಅದನ್ನ ಕ್ಷಮೆ ಯಾಚಿಸ್ತೇನೆ ಅನ್ನೋ ಒಂದು ಪೋಸ್ಟ್ ಮೂಲಕ ಈಗ ಕ್ಷಮೆಯನ್ನ ಕೇಳಿರ್ತಕ್ಕಂಥದ್ದು. ರಿಷಬ್ ಶೆಟ್ಟಿ ಅವರು ಕೂಡ ಅಲ್ಲಿ ಕೂತಂತ ಸಂದರ್ಭದಲ್ಲಿ ಅವರು ಕೈ ಸನ್ನೆ ಮಾಡಿ ಹೇಳ್ತಾರೆ, ಇದು ಆ ರೀತಿ ಮಾಡಬಾರ್ದು, ದೈವಕ್ಕೆ ಅಪಮಾನ ಅಥವಾ ಅನ್ನೋ ಖಂಡಿಸಿದ್ರು. ಆದ್ರೂ ಕೂಡ ಒಂದು ಈ ರೀತಿಯಾದಂತಹ ವರ್ತನೆ ಸಾಕಷ್ಟು ದೈವಾರಾಧಕರಿಗೆ ನೋವನ್ನು ಉಂಟು ಮಾಡಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆದಂತ ಈ ಒಂದು ಹಿನ್ನೆಲೆಯಲ್ಲಿ ಈಗ ರಣವೀರ್ ಸಿಂಗ್ ಕ್ಷಮೆಯನ್ನ ಯಾಚಿಸಿದ್ದಾರೆ. ಆದ್ರೆ ಈ ಒಂದು ಉದ್ದೇಶ ನಂದು ಅಂದ್ರೆ ಅಪಮಾನ ಮಾಡುವಂತದ್ದಲ್ಲ. ಅಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಶ್ರಮ ಏನಿತ್ತು, ಆ ಒಂದು ಪಾತ್ರ ಮಾಡೋದಕ್ಕೆ ಎಷ್ಟು ಶ್ರಮ ವಹಿಸಿದ್ರು, ಮತ್ತೆ ಅವರ ಅತ್ಯುತ್ತಮ ನಟನೆಯನ್ನ ಎತ್ತಿ ತೋರಿಸೋದು ಅಷ್ಟೇ ಆಗಿತ್ತು ಹೊರತು ನನಗೆ ಈ ರೀತಿಯಾದಂತಹ ಅಪಮಾನ ಮಾಡೋದಾಗ್ಲಿ ಅಥವಾ ನಂಬಿಕೆಗೆ ಧಕ್ಕೆ ತರುವಂತಹ ಕಾರ್ಯ ಮಾಡೋದಕ್ಕೆ ನಾನು ಮುಂದಾಗಿರ್ಲಿಲ್ಲ ಅನ್ನೋ ಒಂದು ಮಾತುಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ ಸಿಂಗ್ ಸ್ಪಷ್ಟನೆ ಪಡಿಸಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.